ಶಾಸಕ ಕಾಶಪ್ಪನವರಿಗ ಸಚಿವ ಸ್ಥಾನ ನೀಡಿ. ನಗರಾಭಿವೃದ್ಧಿ ಸಮಿತಿ ಒತ್ತಾಯ. ಹುನಗುಂದ ಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ರಾಜ್ಯ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ನಗರ ಮತ್ತು ಗ್ರಾಮೀಣ ಭಾಗದ ವಿವಿಧ ಸಮಿತಿಗಳು ಹಾಗೂ ಅವರ ಬೆಂಬಲಿಗರು ಸತತವಾಗಿ ಒತ್ತಾಯಿಸುತ್ತಾ ಬಂದಿದ್ದಾರೆ. ಕಾಶಪ್ಪನವರ್ ಅವರು ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಲಿಂಗಾಯತ ಸಮುದಾಯದ ಮುಖಂಡರಾಗಿದ್ದು, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಆ ಭಾಗದ ಅಭಿವೃದ್ಧಿಗೆ ಅವರ ಕೊಡುಗೆ ಅಗತ್ಯ ಎಂದು ಸಮಿತಿಗಳು ಪ್ರತಿಪಾದಿಸುತ್ತವೆ. ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆ ಮತ್ತು ಹುನಗುಂದ ಮತಕ್ಷೇತ್ರದ ನಗರಾಭಿವೃದ್ಧಿ, ಮೂಲಸೌಕರ್ಯ ಹಾಗೂ ನೀರಾವರಿ ಯೋಜನೆಗಳನ್ನು ವೇಗವಾಗಿ ಪೂರ್ಣಗೊಳಿಸಲು ಅವರಿಗೆ ಸಚಿವ ಸ್ಥಾನ ನೀಡುವುದು ಸೂಕ್ತ ಎಂಬುದು ಮುಖಂಡರ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಅಧ್ಯಕ್ಷರಾದ ಸಿಸಿ ಚಂದ್ರಾಪಟ್ಟಣ ಹಾಗೂ ಸದಸ್ಯರಾದ ಪ್ರಶಾಂತ್ ಹಚಾಟೆ, ಲಕ್ಷ್ಮಣ್ ಅರಸದ್ದಿ, ವಿರೂಪಾಕ್ಷಪ್ಪ ಕಂದಕೂರ, ಉಮೇಶ್ ಸಿರೂರ, ಶರಣಪ್ಪ ಅಕ್ಕಿ, ಅಹಮದ್ ಸಾಬಾ ಬಾಗವಾನ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಎಲ್ಲರ ಆತ್ಮೀಯರು, ಪ್ರೀತಿಯ ಪಾತ್ರರಾದಂಥ ವಿಜಯಾನಂದ ಕಾಶಪ್ಪನವರು ಸಚಿವ ಸ್ಥಾನ ಫಸ್ಟ್ ಬ್ಯಾಚ್ಗಳಿಗೆ ಆದರೂ ನಾವು ಗೆಸ್ ಮಾಡಿದ್ವಿ. ನಾವು ಪೊಲಿಟಿಕಲಿ ನಾವು ಗೊತ್ತಾಗೋದು, ಬಟ್ ನಾವು ಸಾರ್ವಜನಿಕ ಎಲ್ಲರೂ ಸಮಾಜದಾಗ ವಿಚಾರ ಮಾಡಿದ್ವಿ. ನಮ್ಮ ವಿಜಯಾನಂದ ಅವರು ಅತಿ ಧೈರ್ಯವಾನರು ಅದಾರ, ಯುವಕರು ಅದಾರ, ಮತ್ತು ಎಲ್ಲ ಸಮಾಜದವರು ಕೂಡ ಅವರು ಒಳ್ಳೆಯ ಸಂಬಂಧ ಇಟ್ಕೊಂಡಾರೆ. ಇವರು ಸಾಮಾನ್ಯ ಒಬ್ಬ ಕುಲಿಕರ ಮನುಷ್ಯ ಯಾರು ಒಬ್ಬರು ಅವ್ರ ಕುರಿತನಿಂದ ಹೇಳಕ್ಕೆ ಯಾಕೆ ಮಾತಾಡ್ತಾರೆ, ಅವ್ರ ಕೇಂದ್ರ ಸಮಾಜ ಕೇಳ್ತಾರೆ. ಅಂಥ ವ್ಯಕ್ತಿ ನಮಗೆ ಈ ಭಾಗದ ಮಿನಿಸ್ಟರ್ ಆದ್ರೆ ನಾವೆಲ್ಲರೂ ಇಲ್ಕಲ್ಲ ಹುನಗುಂದ ಈ ಭಾಗಕ್ಕೆ ಅಭಿವೃದ್ಧಿ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ. ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ನಾನು ತಾಯಿ ಅಂಬಾಮಾದಿ ಜಗದಂಬ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಒಂದು ಇವತ್ತಿನ ಈ ಪತ್ರಿಕಾಗೋಷ್ಠಿ ಉದ್ದೇಶ ನಮ್ಮ ಅಧ್ಯಕ್ಷ ಇವಾಗ ನಮಗೆ ಅವರ ನಮ್ಮ ತಿಳಿಸಿದರು. ಸನ್ಮಾನ್ಯ ಶಾಸಕರು ಶ್ರೀ ವಿಜಯಾನಂದ ಕಾಶಪ್ಪನವರು, ಅದೇ ಥರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ವಿಜಯಾನಂದ ಕಾಶಪ್ಪನವರು ಅತ್ಯಂತ ಭಾವೈಕ್ಯತೆ ಉಳ್ಳಂಥ ವ್ಯಕ್ತಿಯವರು. ಎಲ್ಲ ಜೊತೆಗೆ ಸಮಾನತೆಯಿಂದ ಬರುವಂಥ ಒಬ್ಬ ವ್ಯಕ್ತಿ. 2 ಬಾರಿ ಶಾಸಕರಾಗಿದೆ. ಮೊದಲನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲನೇ ಅವಧಿಯಲ್ಲಿ ಬಹಳ ನಮ್ಮ ಉತ್ಸಾಹದಿತ್ತು, ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕೇ ಬಿಡ್ತು ಅನ್ನೋದ್ರಲ್ಲಿ. ಇವಾಗ ಅಚಾನಕ್ಕಾಗಿ ಅವರಿಗೆ ಕೈ ತಪ್ಪಿತ್ತು ಸಚಿವ ಸ್ಥಾನ. ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಭಾಳ ಉತ್ಸಾಹಿದ್ದಾರೆ. ಅವರು ಕೂಡ ಯುವಕರಿಗೆ ಭಾಳ ಮನ್ನಣೆ ಕೊಡ್ತಾರೆ. ನಮ್ಮ ವಿಜಯಾನಂದ ಕಾಶಪ್ಪನವರು ಸಾಹೇಬರು ಅವರಿಗೆ ಭಾಳ ಹತ್ತಿರ ಸಂಬಂಧ ಇಟ್ಕೊಂಡಿದ್ದಂಥದ್ದು. ಜೊತೆಗೆ ಅವರ ಅಭಿವೃದ್ಧಿ ಬಹಳ ಒಳ್ಳೆಯ ಕನಸು ಕಂಡಿದ್ದಾರೆ. ಈ ಹುನಗುಂದ ತಾಲೂಕಿಗಾಗಲಿ ಭಾಳ ಎಲ್ಲ ಜೊತೆ ಎಲ್ಲ ಸಮಾಜ ಬಾಂಧವರು ಎಲ್ಲ ಜನರಿಗೆ ಉತ್ತಮ ಬಾಂಧವ್ಯವಿದ್ದಂಥ ವ್ಯಕ್ತಿಗೆ ಇವತ್ತು ರಾಜ್ಯಾದ್ಯಂತ ಉತ್ತಮ ಕೆಲಸ ಮಾಡಲು ಅಂಥ ವ್ಯಕ್ತಿಗೆ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಅರ್ಥಪೂರ್ಣವಾಗಿ ಸಚಿವ ಸಂಪುಟದಲ್ಲಿ ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸಿದಂತಾಗುತ್ತದೆ. ಜೊತೆಗೆ ತಿಳಿದಂತೆ ಜೊತೆಗೆ ಅಲ್ಲಿ ಬೆಂಗಳೂರಲ್ಲಿ ಕೆಲವು ವ್ಯಕ್ತಿಗಳ ಸಂಬಂಧ ಇಟ್ಕೊಂಡಂಥ ಬಲ್ಲ ಮೂಲ ಪ್ರಕಾರ ವಿಜಯಾನಂದ ಕಾಶಪ್ಪನವರು ಸಾಹೇಬರು ಈ ಆಡಳಿತ ವ್ಯವಸ್ಥೆಯಲ್ಲಿ ವಿಧಾನಸಭೆಯಲ್ಲಿ ಅತ್ಯಂತ ಕಳಕಳಿಯಿಂದ ಅತ್ಯಂತ ಕರ್ತವ್ಯ ನಿಷ್ಠೆಯಿಂದ ಪ್ರತಿ ಸಭೆಯಲ್ಲೂ ಭಾಗವಹಿಸಿದಂಥ ಕೆಲವೇ ಜನರು ಇವರು ಕೂಡ ಒಬ್ಬರಾಗಿದ್ದಾರೆ. ಆಮೇಲೆ ಅವರು ತಾವು ಏನು ಹೇಳಬೇಕಾಗಿದೆ ಅದನ್ನು ನಿಷ್ಪಕ್ಷಪಾತವಾಗಿ ಯಾವುದೇ ಅಂಜಿಕೆ ಹೆದರಿಕೆಯಿಲ್ಲದಂತ ಹೇಳುವಂಥ ವ್ಯಕ್ತಿ ನಮ್ಮ ಕಾಶಪ್ಪನ ಸಾಹೇಬರಾಗಿದ್ದಾರೆ. ಸೊ ಅಂಥವರಿಗೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಆ ಒಂದು ಹುದ್ದೆಗೆ ಗೌರವ ಹೆಚ್ಚಿಸಿದಂತಾಗುತ್ತೆ ಅಂತ ಹೇಳ್ಕೊಳ್ತಾ ಇಳಕಲ್ಲ ನಗರ ಹಾಗೂ ಹುನಗುಂದ ತಾಲೂಕದ ಮತಕ್ಷೇತ್ರದ ಪರವಾಗಿ ನಾನು ಡಿ ಕೆ ಶಿವಕುಮಾರ್ ಪರವಾಗಿ ವೆಂಕಟೇಶ್ವರ ಸಾಹೇಬರಿಗೆ, ಡಿ ಕೆ ಹರಿಪ್ರಸಾದ್ ಸಾಹೇಬರಿಗೆ, ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೆ ಒತ್ತಾಯವಾಗಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳೋದಂದರೆ ವಿಜಯಾನಂದ ಕಾಶಪ್ಪನ ಸಾಹೇಬರಿಗೆ ಇವರು ಶಾಸಕರಿದ್ದಾರೆ, ಅವರು ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಮುಂಬೈ ಮತಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗುತ್ತೆ. ಮುಂಬೈ ನಿರ್ಮಾಣಗಳು ಕೂಡ ಈ ಕ್ಷೇತ್ರ ಇನ್ನೂ ಉತ್ತಮ ಉದಾಹರಣೆಯಾಗಿ ಹೊರಹೊಮ್ಮುತ್ತೆ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ಒತ್ತಾಯವನ್ನು ದಯವಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಕಾಂಗ್ರೆಸ್ ಎಲ್ಲ ಮುಖಂಡರು ಅದನ್ನು ಪರಿಗಣಿಸಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ಎಲ್ಲರಿಗೂ ಶರಣಾರ್ಥಿಗಳು ಮತ್ತು ನಮ್ಮ ಕಾರ್ಯಕ್ರಮ ಪತ್ರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ನಮಸ್ಕರಿಸಿ ಮತ್ತು ಎಲ್ಲ ನಮ್ಮ ನಗರಾಭಿವೃದ್ಧಿ ಸಮಿತಿಗೆಲ್ಲ ಸದಸ್ಯರಲ್ಲಿ ನಮಸ್ಕರಿಸಿ ಇವತ್ತಿನ ಪತ್ರಿಕಾ ಗೋಷ್ಠಿಯನ್ನು ಇರತಕ್ಕಂಥ ಬಗ್ಗೆ ನಿಮಗೆ ಮಾಹಿತಿ ಇದೆ, ಆಮೇಲೆ ಹೇಳ್ತಾ ಇದ್ದೇನೆ.
ಈಗ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ. ಆ ಸರ್ಕಾರದಲ್ಲಿ ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರಿಗೆ ಆದ್ಯತೆಯನ್ನು ಕೊಡಬೇಕಂತ ಒತ್ತಾಯ ಮಾಡಿಸುವಂತ ಈ ಸಭೆ ಕರೆದಿದ್ದೇವೆ. ಮತ್ತು ದಯವಿಟ್ಟು ನಮಗೆಲ್ಲ ವಿನಂತಿಯನ್ನು ಅಂದ್ರೆ ಅವರು ಯುವಕರದಾರ, ಅವರು ಹೋರಾಟಗಾರರ, ಅವರಿಗೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡೋದು ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಭಾಳ ಒಬ್ಬರು ಕೆಲಸ ಮಾಡೋದಂತ ಹೇಳ್ತಾ ಇದ್ದೀವಿ. ಆಮೇಲೆ ನಮ್ಮ ಹುಣಸೂರು ಮತಕ್ಷೇತ್ರದ ಇತಿಹಾಸ ಹೇಳ್ತಾನೆ. ಎಸ್ ಪಿ ನಾಗರಾಜ್ ಮಿನಿಸ್ಟರ್ ಆದ, ಮಿನಿಸ್ಟರ್ ಆದ, ನೀರಾವರಿ ಮಿನಿಸ್ಟರ್. ಆಮೇಲೆ ನೆಕ್ಸ್ಟು ಕಾಶ್ಯಪ್ನವ್ರು ಮಿನಿಸ್ಟರ್ ಆದ. ಆಮೇಲೆ ಅಂದರೆ ಇದು ಮತ್ತು ರಾಜ್ಯ ಮಟ್ಟದೊಳಗೆ ಎಸ್ ಪಿ ನಾಗರಾಜ್ KPCC ಅಧ್ಯಕ್ಷರಾದ ಮತ್ತು ಕಂಠಿ SR ಕಂಠಿ ಅವರು SR ಕಂಠಿ ಎಸ್ ಪಿ ನಾಗರಾಜ್ ಎಲ್ಲ. ಆಮೇಲೆ ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ. ನೀವು ಎಲ್ಲರೂ ತೆಗೆದು ನೋಡ್ರಿ, ಇನ್ನೊಂದು ಅಂದ್ಕೊಂಡ್ರೆ SM ಪಾಟೀಲ್, SS ಕಡ್ಪಟ್ಟಿ, SR ಕಾಶ್ಯಪ್ಪನವರು, ಸಿದ್ದರಾಮಯ್ಯನವರು, SR ಕಂಠಿ, ಆಮೇಲೆ ಇವೆಲ್ಲ ತೆಗೆದು ಎಲ್ಲ ಇದ್ದಾರೆ ಒಟ್ಟು. ಅದಕ್ಕೆ ಒಂದು ವಿಷಯ ಹಂಗೆ ಸ್ವಲ್ಪ ಜೋಕ್ಟಾಗಿ ಹೇಳ್ತಾರೆ. SR ಕಾಶ್ಯಪ್ಪನವರು ನಾವೆಲ್ಲ ಕೂಡಿ ಇದಕ್ಕೆ ಒಂದು ಹೂವಿನಡಿಯಲ್ಲಿ ಹಾಲಪ್ಪ ಚುನಾವಣೆಗೆ ಪ್ರಚಾರ ಕೊಟ್ಟಿದ್ವಿ. ಅದಕ್ಕೆ ಅವ್ರು ಏನು ಹೇಳಿ, ನಮ್ಮದು ಚಂಬಣ್ಣ ತೆಗೆದು ಶಂಬಣ್ಣ ಮಾಡ್ತಾನಂತ. ಯಾಕಂತಂದ್ರೆ ನೀವೆಲ್ಲ ಬಿಟ್ಬಿಟ್ರಿ, ರಾಜ್ಯ ತುಂಬ ನೋಡ್ರಿ ಎಷ್ಟು ಇದ್ದಾರೆ ಅವರು. ಅದಕ್ಕೆ ಅವ ಹೇಳಿ ನಾ ಅಬ್ಜೆಕ್ಷನ್ ಹಾಕ್ತಾನಂತ. ಇದನ್ನ ಯಾಕೆ ಹೇಳ್ತಂತಂದ್ರೆ ಆಮೇಲೆ ಶಿವರಾಜ್ ತಂಗಡಿಕೆ ಇದು ಎಷ್ಟು ಇದ್ದವರಿಗೆ ಬಲ ಐತಿ. ಹೀಗಾಗಿ ಈ ಸದ್ಯ ನಾನು ಅನಿಸಿದ್ರೆ 95% ಸಾಧ್ಯ. ಇವತ್ತಿನ ಮುಂಜಾನೆ ನೀವು ನೋಡಿದ್ರೆ ಸಾಧ್ಯತೆ ಐತಿ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ಸಿಗೋದು. ಅದಕ್ಕೆ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕರೆ ನಮ್ಮ ಮತಕ್ಷೇತ್ರ ಭಾಳ ಬೆಳವಣಿಗೆ ಆಗುತ್ತದೆ, ಒಳ್ಳೆಯ ರೀತಿಯಿಂದ ನಡೀತದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಇನ್ನೇನು ಒತ್ತಾಯ ಮಾಡ್ತೀನಿ DK ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ, ಆಮೇಲೆ ನಮ್ಮ KPCC ಅಧ್ಯಕ್ಷರಾದಂಥ DK ಹರಿಪ್ರಸಾದ್ ಅವರಿಗೆ ಇನ್ನೇನು ಒತ್ತಾಯ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಇರುತ್ತೆ, ಈ SR ಕಾಶ್ಯಪ್ಪನವರಿಗೆ ಮಿನಿಸ್ಟರ್ಗಿರಿ ಕೊಡ್ಸೋಕೆ ಹೋಗ್ಬೇಕಾದ್ರೆ ನಾನು ಹರಿ ಲಕ್ಷ್ಮಣವರು, ಮಧ್ಯವಾಳ ಇಟ್ಟಪ್ಪನವರು, ಶಾಸಕ ತಿಪ್ಪಣ್ಣವರು, ಅಲೀಸಾ ಬತ್ತಾದ, ಆಮೇಲೆ ಗುಣಾರಿ ಪಟೇಲ, ಗಾಡಿ ಬಸಣ್ಣ ಒಟ್ಟು ಕೂಡ ಒಂದು ಗಾಡಿ ಮಾಡ್ಕೊಂಡು DK ಇವರು ಯಾರೇ DK ನಾಯ್ಕರ್, ಆಮೇಲೆ ರುದ್ರೇವಿ, ಆಮೇಲೆ ಇನ್ನೊಂದು KT ರಾಠೋಡ್, ಪ್ರಕಾಶ್ ರಾಠೋಡ್ ಅವರಪ್ಪ KT ರಾಠೋಡ್ ಎಲ್ಲ ಕಡೆ ಹೋಗಿ ಭಾರಿ ಲಕ್ಷ್ಮಣ ಮುದ್ದು ಕಾಲು ಇಟ್ಕೊಂಡ್ಬಿಟ್ರೆ ಎಲ್ಲ ಕಡೆ. ಉದ್ದೇಶ ಏನಪ್ಪ ಅಂತಂದ್ರೆ ಏನೋ ಒಂದು ಇಲ್ಲಿ ಸ್ಥಾನ, ಇಲ್ಲಿ ಮುತ್ತುಜಕ್ಕಾದ ವಿಜಯ ಮಾಡ್ತಕ್ಕಂಥ ಒಂದು ಸ್ಥಾನ ಇರ್ತದೆ. ಇಲ್ಲಿ ಇಂಥ ಭಾಳ ಆಶೀರ್ವಾದ ಐತಿ. ಮತ್ತು ದಯವಿಟ್ಟು ಇಲ್ಲೇನು ನಾವು ಇದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್ಕಾರದ ಸಂಪರ್ಕದಲ್ಲಿ ನಮ್ಮ ವಿಜಯಾನಂದ ಕಾಶ್ಯಪ್ಪನವ್ರನ್ನ ಮಂತ್ರಿ ಸ್ಥಾನ ಕೊಡಬೇಕು, ಕೊಟ್ಟು ನಮ್ಮ ಅಭಿವೃದ್ಧಿ ಆಗ್ತಕ್ಕಂಥ ಹೇಳ್ತಾ ಇದ್ದೀವಿ. ನಮಸ್ಕಾರ.